ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಪ್ರಶ್ನೋತ್ತರಗಳು 10 ಇಂಪಾರ್ಟೆಂಟ್ ಮೋಸ್ಟ್ ಕ್ವಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ. ಇದು PC, PSI, FTA, STA ಮೇನ್ ಆಗಿ RRB, SSC ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಿಗೆ ಅಂತಾನೆ ಮಾಡಲ್ಪಟ್ಟಿರೋ ವಿಡಿಯೋ ಆಗಿರುತ್ತೆ. ಹಾಗೂ ಸ್ಟೇಟ್ ಎಕ್ಸಾಮ್ಸ್ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ಪೇಪರ್ 1 ಕ್ವಶನ್ ಆಗಿರುತ್ತೆ. ಈ ರೀತಿ ಸೀರೀಸ್ ಅನ್ನ ಬಿಡ್ತಾ ಹೋಗ್ತೀನಿ. ಪೇಪರ್ 1, ಪೇಪರ್ 2, ಪೇಪರ್ 3 ಆ ರೀತಿ ನೀವು ಹೋಮ್ವರ್ಕ್ ಕ್ವಶನ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಈಸಿ ಕ್ವಶನ್ಸ್ ಅನ್ನ ತೆಗೆದುಕೊಳ್ತೀನಿ, ನಂತರದ ಕ್ಲಾಸ್ ಗಳಲ್ಲಿ ಟಫೆಸ್ಟ್ ಕ್ವಶನ್ಸ್ ಅನ್ನ ತೆಗೆದುಕೊಳ್ತೀನಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫೈ ಆಗಿರಿ. ಈಗ ಟೈಪ್ ಆಫ್ ಕ್ವಶನ್ಸ್ ಹೋಗೋಣ. ಎರಡು ಸಂಖ್ಯೆಗಳು 3:4 ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಹೊಸ ಸಂಖ್ಯೆಗಳು 2:3 ಅನುಪಾತದಲ್ಲಿರುತ್ತವೆ. ಹಾಗಾದ್ರೆ ಚಿಕ್ಕ ಸಂಖ್ಯೆ ಯಾವುದು? 2 ಸಂಖ್ಯೆ ಕೊಟ್ಟಿದ್ದಾರೆ, ಮೊದಲನೇ ಸಂಖ್ಯೆ ಹಾಗೂ ಎರಡನೇ ಸಂಖ್ಯೆ. ಅನುಪಾತ ಕೊಟ್ಟಿದ್ದಾರೆ 3:4. ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಹೊಸ ಸಂಖ್ಯೆಗಳು 2:3. ಇದು ಓಲ್ಡ್ ಅಥವಾ ಹಳೆಯ ಸಂಖ್ಯೆ, ಇದು ಹೊಸ ಸಂಖ್ಯೆ ಅಥವಾ ನ್ಯೂ ನಂಬರ್ಸ್. ಪ್ರತಿ ಸಂಖ್ಯೆಯಿಂದ 5 ಕಳಿಬೇಕು. ಇಲ್ಲೂ ಕೂಡ 5, ಇಲ್ಲೂ ಕೂಡ 5. ಇದಕ್ಕೆ ಒಂದು ಟ್ರಿಕ್ಸ್ ಇದೆ. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. 2 ಕಳೆದರೆ 1 ಬರುತ್ತೆ. ಇಲ್ಲಿ 4 ಇದೆ, ಇಲ್ಲಿ 3 ಇದೆ. 2 ಕೂಡ ಕಳೆದ್ರೆ 1 ಬರುತ್ತೆ. 1 ಎಂಬುದು 5 ಆದರೆ ಅವರು ಚಿಕ್ಕ ಸಂಖ್ಯೆ ಅಂತ ಕೇಳಿರೋದ್ರಿಂದ ನಾವು ಓಲ್ಡ್ ಅಥವಾ ಹಳೆಯ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು. ನ್ಯೂ ನಂಬರ್ ಅಥವಾ ಹೊಸ ಸಂಖ್ಯೆಯನ್ನ ತೆಗೆದುಕೊಳ್ಳುವ ಹಾಗಿಲ್ಲ. 4 ಎಂಬುದು ದೊಡ್ಡ ಸಂಖ್ಯೆ ಆಗಿದೆ, 3 ಎಂಬುದು ಚಿಕ್ಕ ಸಂಖ್ಯೆ ಆಗಿದೆ. ಹಾಗಾಗಿ 3 ತೆಗೆದುಕೊಳ್ತಿದ್ದೀನಿ. 3ಕ್ಕೆ ಎಷ್ಟು? 1 ಇದೆ, 5 ಆಗ್ತಿದೆ ಅಂದ್ರೆ ಇಲ್ಲಿ 5 ಗುಣಾಕಾರ ಮಾಡಿದೀವಿ. ಇಲ್ಲೂ ಕೂಡ 5 ಗುಣಾಕಾರ ಮಾಡೋಣ. 3 15. ಹಾಗಾದ್ರೆ ಚಿಕ್ಕ ಸಂಖ್ಯೆ 15. ದೊಡ್ಡ ಸಂಖ್ಯೆ ಕೇಳಿದ್ರೆ 4 ತೆಗೆದುಕೊಳ್ಬೇಕು. 4 20. ದೊಡ್ಡ ಸಂಖ್ಯೆ 20 ಆಗ್ತಿತ್ತು. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ 15. ಅರ್ಥ ಆಗಿದೆ ಅನ್ಕೋತೀನಿ. ಈ ಒಂದು ಟ್ರಿಕ್ ಅಪ್ಲೈ ಆಗೋದು 2 ಮೈನಸ್ ಮಾಡಿದ್ರೆ 1 ಬರ್ತಿದೆ. ಹಾಗಾಗಿ ಇದೇನಾದ್ರು ಡಿಫ್ರೆನ್ಸ್ ಬರ್ತಿದೆ ಅಂತ ಅಂದ್ರೆ ಈ ಒಂದು ಟ್ರಿಕ್ ಅಪ್ಲೈ ಆಗಲ್ಲ. ಟ್ರಿಕ್ಸ್ ಅನ್ನ ಕಲ್ತ್ಕೋಬೇಕು. ಎಕ್ಸಾಮ್ ಅಲ್ಲಿ ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಬರಲ್ಲ ಅಂದ್ರೆ ನಾವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಕ್ಕಾಗಲ್ಲ. ಹಾಗಾಗಿ ಟ್ರಿಕ್ಸ್ ಗಳನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಸೂತ್ರವನ್ನು ಕೂಡ ನೀಟಾಗಿ ಬರ್ದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎರಡು ಸಂಖ್ಯೆಗಳು 4:5 ಅನುಪಾತದಲ್ಲಿದೆ. ಪ್ರತಿಯೊಂದು ಸಂಖ್ಯೆಯಿಂದ 6 ಕಳೆದರೆ ಹೊಸ ಸಂಖ್ಯೆಗಳು 3:4 ಅನುಪಾತದಲ್ಲಿರುತ್ತವೆ. ಹಾಗಾದ್ರೆ ಚಿಕ್ಕ ಸಂಖ್ಯೆ ಯಾವುದು? ಸೇಮ್ ಅದೇ ರೀತಿ 2 ಸಂಖ್ಯೆ ಇದೆ, 4:5. ಇದು ಓಲ್ಡ್. ನ್ಯೂ ಬಂದು 3:4. ಪ್ರತಿಯೊಂದು ಸಂಖ್ಯೆಯಿಂದ 6 ಕಳೆದರೆ ಅಂತ ಕೊಟ್ಟಿದ್ದಾರೆ. ಇದು ನ್ಯೂ. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಇಲ್ಲಿ 4 ಇದೆ, 3 ಕಳೆದ್ರೆ 1 ಬರುತ್ತೆ. 5 ಇದೆ, 4 ಕಳೆದ್ರೆ 1 ಬರುತ್ತೆ. ಹಾಗಾಗಿ ಈ ಟ್ರಿಕ್ ಅಪ್ಲೈ ಆಗುತ್ತೆ. 1ಕ್ಕೆ 6 ಆದ್ರೆ ಚಿಕ್ಕ ಸಂಖ್ಯೆ ಅಂದ್ರೆ 4 ತೆಗೆದುಕೊಳ್ಬೇಕು. 4ಕ್ಕೆ ಎಷ್ಟು? 1 ಇದೆ, 6 ಆಗ್ತಿದೆ ಅಂದ್ರೆ 6 ಗುಣಾಕಾರ ಮಾಡಿದರೆ ಇಲ್ಲೂ ಕೂಡ 6 ಗುಣಾಕಾರ ಮಾಡಿ. 6 4 24. ಚಿಕ್ಕ ಸಂಖ್ಯೆ 24. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಇದು ಹೋಮ್ವರ್ಕ್ ಕ್ವಶನ್, ನೀವೇ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಹೋಗೋಣ. ಒಂದು ನಿರ್ದಿಷ್ಟ ಮೊತ್ತದ ಹಣವು ಸರಳ ಬಡ್ಡಿಯಲ್ಲಿ 2 ವರ್ಷಗಳಲ್ಲಿ ತನ್ನ ಮೂಲ ಮೊತ್ತದ 6/5 ಆಗುತ್ತದೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರವನ್ನ ಕಂಡುಹಿಡಿಯಿರಿ.
ಆಲ್ರೆಡಿ ಗೊತ್ತಿದೆ, ಬಡ್ಡಿ ದರ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ನ ಸೂತ್ರ SI ಇಂಟು 100 ಡಿವೈಡೆಡ್ ಬೈ P ಇಂಟು T. R ಅಂದ್ರೆ ಬಡ್ಡಿ ದರ, SI ಅಂದ್ರೆ ಸರಳ ಬಡ್ಡಿ, ಇಂಟು 100 ಡಿವೈಡೆಡ್ ಬೈ P ಅಂದ್ರೆ ಅಸಲು, ಇಂಟು T ಅಂದ್ರೆ ಸಮಯ. ಈ ಸೂತ್ರ ಇಂಪಾರ್ಟೆಂಟ್. ನಾನು ಸರಳ ಬಡ್ಡಿ ಕ್ಲಾಸಲ್ಲಿ ಎಲ್ಲ ಸೂತ್ರವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. R% ಈಸ್ ಈಕ್ವಲ್ ಟು ಸರಳ ಬಡ್ಡಿ. ಈಗ ಸರಳ ಬಡ್ಡಿ ಗೊತ್ತಿಲ್ಲ, ನಾವು ಕಂಡಿಡ್ಕೋಬೇಕು. ಆದರೆ ಒಂದು ಕೊಟ್ಟಿದ್ದಾರೆ, ತನ್ನ ಮೂಲ ಮೊತ್ತದ 6/5 ಅಂದರೆ ಎ ಅನ್ನೋದು ಅಥವಾ ಮೊತ್ತ ಅನ್ನೋದು ಇಲ್ಲಿ 6 ಆಗುತ್ತೆ, P ಅಸಲು ಅನ್ನೋದು 5 ಆಗುತ್ತೆ. ತನ್ನ ಮೂಲ ಮೊತ್ತದ 6/5 ಅಂತ ಕೊಟ್ಟಿರೋದ್ರಿಂದ ಇದು ಅಸಲು ಆಗುತ್ತೆ, ಇದು ಮೊತ್ತ ಆಗುತ್ತೆ. ಸರಳ ಬಡ್ಡಿ ಬೇಕು ಅಂದ್ರೆ 2 ಕಳೆದ್ರೆ ಅದೇ ಸರಳ ಬಡ್ಡಿ. 6ರಲ್ಲಿ 5 ಹೋದ್ರೆ 1. ಯಾಕೆಂದ್ರೆ ಮೊತ್ತ ಈಸ್ ಈಕ್ವಲ್ ಟು ಅಸಲು ಪ್ಲಸ್ ಸರಳ ಬಡ್ಡಿ ಮಾಡಿದ್ರೆ ಮೊತ್ತ ಸಿಗುತ್ತೆ. ನಮಗೆ ಬೇಕಾಗಿರೋದು ಸರಳ ಬಡ್ಡಿ. P ಅನ್ನ ಈ ಕಡೆ ಹಾಕೊಂಡ್ರೆ A ಮೈನಸ್ P ಮಾಡಿದ್ರೆ ಸರಳ ಬಡ್ಡಿ ಸಿಗುತ್ತೆ. ಅದೇ ರೀತಿ ಹಾಕೊಂಡಿದ್ದೀನಿ. SI ಗೊತ್ತಿದೆ, SI ಅಂದ್ರೆ 1 ಇಂಟು 100, P ಅಂದ್ರೆ 5 ಇಂಟು T ಅಂದ್ರೆ ಅವರೇ ಕೊಟ್ಟಿದ್ದಾರೆ 2 ವರ್ಷ. 5 1 5, 5 2 10, 0 ಹಾಗೆ ಬರ್ಕೋತೀನಿ. 2 1 2, 2 10 20. R% ಇಸ್ ಈಕ್ವಲ್ ಟು 1 ಇಂಟು 10 ಮಾಡಿದ್ರೆ 10%. ಬಡ್ಡಿ ದರ 10%. ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಈ ಸೂತ್ರ ಇಂಪಾರ್ಟೆಂಟ್. ಹಾಗೆ ಇನ್ನೊಂದು ಸೂತ್ರ ಇಂಪಾರ್ಟೆಂಟ್, ಸರಳ ಬಡ್ಡಿ ಈಸ್ ಈಕ್ವಲ್ ಟು PTR/100. ಈ ಸೂತ್ರ ನೆನಪಲ್ಲಿ ಇಟ್ಕೊಂಡಿರಿ. ಈ ಸೂತ್ರ ಒಂದು ಕಲ್ತ್ಕೊಂಡಿದ್ರೆ ಸಾಕು, ನಾವು ಸರಳ ಬಡ್ಡಿ ಕಂಡುಹಿಡಿಯಬಹುದು, ಅಸಲು ಕೂಡ ಕಂಡುಹಿಡಿಯಬಹುದು, ಸಮಯ ಹಾಗೂ ಬಡ್ಡಿ ದರವನ್ನ ಕೂಡ ಇದೇ ಸೂತ್ರವನ್ನ ಬಳಸ್ಕೊಂಡು ಸಾಲ್ವ್ ಮಾಡಬಹುದು. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೇಮ್ ಅದೇ ರೀತಿ ಇದೆ. ಸಮಯ 5 ವರ್ಷಗಳಲ್ಲಿ ಅಂತ ಕೊಟ್ಟಿದ್ದಾರೆ. ತನ್ನ ಮೂಲ ಮೊತ್ತದ 5/4 ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರವನ್ನ ಕೇಳಿದ್ದಾರೆ. ಸೂತ್ರ ಹಾಕೊಳ್ಳೋಣ. R% ಈಸ್ ಈಕ್ವಲ್ ಟು ಸರಳ ಬಡ್ಡಿ ಇಂಟು 100 ಡಿವೈಡೆಡ್ ಬೈ ಅಸಲು ಇಂಟು ಸಮಯ. ತನ್ನ ಮೂಲ ಮೊತ್ತದ 5/4 ಅಂತ ಕೊಟ್ಟಿದ್ದಾರೆ. 5/4. ಇಲ್ಲಿ 5 ಅನ್ನೋದು ಅಮೌಂಟ್ ಅಥವಾ ಮೊತ್ತ, 4 ಅನ್ನೋದು ಅಸಲು, ಪ್ರಿನ್ಸಿಪಲ್ ಅಥವಾ ಅಸಲು. 2 ಕಳೆದ್ರೆ ಸಿಗುವಂಥದ್ದೇ SI ಅಥವಾ ಸರಳ ಬಡ್ಡಿ. 2 ಕಳೆಯಿರಿ, ಕಳೆದ್ರೆ 1 ಸಿಗುತ್ತೆ. R% ಇಸ್ ಈಕ್ವಲ್ ಟು SI ಅಂದ್ರೆ 1 ಇಂಟು 100 ಡಿವೈಡ್ ಬೈ P ಅಂದ್ರೆ 4 ಇಂಟು ಸಮಯ ಕೊಟ್ಟಿದ್ದಾರೆ 5 ವರ್ಷಗಳಲ್ಲಿ. 5 ಹಾಗೆ ಹಾಕೋತೀನಿ. 5 1 5, 5 2 10, 0 ಹಾಗೆ ಬರ್ಕೋತೀನಿ. 4 1 4, 4 5 20. 1 ಉಳ್ಕೋತು, 5 ಉಳ್ಕೋತು. R% ಇಸ್ ಈಕ್ವಲ್ ಟು 1 ಇಂಟು 5 ಮಾಡಿದ್ರೆ 5%. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ 5%. ಸೂತ್ರ ನೆನಪಲ್ಲಿ ಇಟ್ಕೊಂಡಿರಿ. ಈ ಸೂತ್ರ ಗೊತ್ತಿಲ್ಲ ಅಂದ್ರೆ ನೀವು ಯಾವ ಕ್ವಶನ್ ಅನ್ನು ಕೂಡ ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿಯಲ್ಲಿ ಸೂತ್ರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಹೋಮ್ವರ್ಕ್ ಕ್ವಶನ್. ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಾನು ಎಲ್ಲ ಕಮೆಂಟ್ಸ್ ಅನ್ನ ಕೂಡ ಓದ್ತೀನಿ. ಇಲ್ಲಿ ಮೂಲ ಮೊತ್ತದ 3/2 ಅಂತ ಕೊಟ್ಟಿದ್ದಾರೆ. 5 ವರ್ಷಗಳಲ್ಲಿ ಸೇಮ್ ಅದೇ ಸೂತ್ರವನ್ನ ಬಳಕೆ ಮಾಡಿಕೊಂಡು ಸಾಲ್ವ್ ಮಾಡಿ. ಈಗ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ಹೋಗೋಣ. ವಿಜ್ಞಾನದಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಗೆ 30% ಅಂಕಗಳು ಬೇಕು.
ಅವನು 20% ಅಂಕಗಳನ್ನು ಪಡೆದನು ಮತ್ತು 30 ಅಂಕಗಳಿಂದ ಅನುತ್ತೀರ್ಣನಾದನು. ಅಂದ್ರೆ ಫೇಲ್ ಆಗುತ್ತಾನೆ. ಉತ್ತೀರ್ಣರಾಗಲು ಎಷ್ಟು ಅಂಕಗಳು ಬೇಕು, ಅಂದ್ರೆ ಪಾಸ್ ಆಗಲು ಎಷ್ಟು ಅಂಕಗಳು ಬೇಕು ಅಂತ ಕೇಳ್ತಿದ್ದಾರೆ. ವಿಜ್ಞಾನದಲ್ಲಿ ಉತ್ತೀರ್ಣರಾಗಲು 30% ಅಂಕ ಬೇಕು, ಪಾಸ್ ಆಗಲು 30%. ಆದ್ರೆ ವಿದ್ಯಾರ್ಥಿ 20% ಅಂಕಗಳನ್ನ ಪಡೆದು 30 ಅಂಕಗಳಿಂದ ಅನುತ್ತೀರ್ಣನಾದನು. ಅಂದ್ರೆ ಫೇಲ್ ಆಗ್ತಾನೆ. ಫೇಲ್ ಬಂದು 20% ಗಳಿಸಿ ಪ್ಲಸ್ 20% ಅಂಕಗಳನ್ನ ತೆಗೆದುಕೊಳ್ತಾನೆ ಮತ್ತು 30 ಅಂಕಗಳಿಂದ ಅನುತ್ತೀರ್ಣನಾಗ್ತಾನೆ. ಅಂದ್ರೆ 30 ಎಂಬುದು ಬೇಕು. ಇಷ್ಟು ಏನಾಗಿದೆ, ಇಷ್ಟು 30% ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 20% ಪ್ಲಸ್ 30 ಮಾಡಿದ್ರೆ ಅವನು ಪಾಸ್ ಆಗ್ತಿದ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಈಸ್ ಈಕ್ವಲ್ ಟು ಹಾಕೋತಿದ್ದೀನಿ, ಎರಡು ಒಂದೇ ಅಂತ ಹೇಳ್ತಿದ್ದಾರೆ. 20% ಈ ಕಡೆ ಬಂದ್ರೆ 30% ಮೈನಸ್ 20% 10%ಗೆ 30 ಆದರೆ ಅವ್ರು ಕೇಳ್ತಿರೋದು ಉತ್ತೀರ್ಣರಾಗಲು. ಅಂದ್ರೆ ಉತ್ತೀರ್ಣರಾಗಲು 30%, 30%ಕ್ಕೆ ಎಷ್ಟು ಎಂಬುದನ್ನ ಕಂಡುಹಿಡಿಯೋಣ. ಪರ್ಸೆಂಟೇಜ್ ಕ್ಯಾನ್ಸಲ್, 0 ಕ್ಯಾನ್ಸಲ್, 1 ಇದೆ 30 ಆಗ್ತಿದೆ ಅಂದ್ರೆ 30ನ್ನ ಗುಣಾಕಾರ ಮಾಡಬೇಕು. ಇಲ್ಲೂ ಕೂಡ 30ನ್ನ ಗುಣಾಕಾರ ಮಾಡೋಣ. 3 × 30 90. ಹಾಗಾದ್ರೆ ಉತ್ತೀರ್ಣರಾಗಲು 90 ಅಂಕಗಳು ಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಗೆ 40% ಅಂಕಗಳು ಬೇಕಾಗುತ್ತೆ. ಅವನು 30% ಅಂಕಗಳನ್ನು ಪಡೆದು 25 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ. ಹಾಗಾದ್ರೆ ಉತ್ತೀರ್ಣರಾಗಲು ಎಷ್ಟು ಅಂಕಗಳು ಬೇಕು? ಅದೇ ರೀತಿ 40% ಈಸ್ ಈಕ್ವಲ್ ಟು 30% ಪ್ಲಸ್ 25 ಎರಡು ಈಕ್ವಲ್ ಅಂತ ಹೇಳ್ತಿದ್ದಾರೆ. 30% ಈ ಸೈಡ್ ಬಂದ್ರೆ ಕಳಿಬೇಕಾಗುತ್ತೆ. 40%ದಲ್ಲಿ 30% ಹೋದ್ರೆ 10%. 10%ಗೆ 25 ಆದ್ರೆ ಅವ್ರು ಕೇಳ್ತಿರೋದು ಉತ್ತೀರ್ಣರಾಗಲು ಅಂದ್ರೆ 40%ಕ್ಕೆ ಎಷ್ಟು. ಈಸಿ ಇದೆ, ಇದು ಶಾರ್ಟ್ ಟ್ರಿಕ್ಸ್. ಇದನ್ನ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಬೋದು. ಪರ್ಸೆಂಟೇಜ್ ಕ್ಯಾನ್ಸಲ್, 0 ಕ್ಯಾನ್ಸಲ್. 1 ಇದೆ 25 ಆಗ್ತಿದೆ ಅಂದ್ರೆ 25ನ್ನ ಗುಣಾಕಾರ ಮಾಡಬೇಕು. ಇಲ್ಲೂ ಕೂಡ 25ನ್ನ ಗುಣಾಕಾರ ಮಾಡಿ. 4 × 25, 25 4 100. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ 100. ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ನೀವೇ ಸಾಲ್ವ್ ಮಾಡಿ. ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಎರಡು ಸಂಖ್ಯೆಗಳು 3:4 ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಹೊಸ ಸಂಖ್ಯೆಗಳು 2:3 ಅನುಪಾತದಲ್ಲಿರುತ್ತವೆ. ಹಾಗಾದ್ರೆ ಚಿಕ್ಕ ಸಂಖ್ಯೆ ಯಾವುದು? 2 ಸಂಖ್ಯೆ ಕೊಟ್ಟಿದ್ದಾರೆ. ಮೊದಲನೇ ಸಂಖ್ಯೆ ಹಾಗೂ ಎರಡನೇ ಸಂಖ್ಯೆ. ಅನುಪಾತ ಕೊಟ್ಟಿದ್ದಾರೆ 3:4. ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಹೊಸ ಸಂಖ್ಯೆಗಳು 2:3. ಇದು ಓಲ್ಡ್ ಅಥವಾ ಹಳೆಯ ಸಂಖ್ಯೆ, ಇದು ಹೊಸ ಸಂಖ್ಯೆ ಅಥವಾ ನ್ಯೂ ನಂಬರ್ಸ್. ಪ್ರತಿ ಸಂಖ್ಯೆಯಿಂದ 5 ಕಳಿಬೇಕು. ಇಲ್ಲೂ ಕೂಡ 5, ಇಲ್ಲೂ ಕೂಡ 5. ಇದಕ್ಕೆ ಒಂದು ಟ್ರಿಕ್ಸ್ ಇದೆ. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. 2 ಕಳೆದರೆ 1 ಬರುತ್ತೆ. ಇಲ್ಲಿ 4 ಇದೆ, ಇಲ್ಲಿ 3 ಇದೆ. 2 ಕೂಡ ಕಳೆದ್ರೆ 1 ಬರುತ್ತೆ. 1 ಎಂಬುದು 5 ಆದರೆ ಅವರು ಚಿಕ್ಕ ಸಂಖ್ಯೆ ಅಂತ ಕೇಳಿರೋದ್ರಿಂದ ನಾವು ಓಲ್ಡ್ ಅಥವಾ ಹಳೆಯ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು. ನ್ಯೂ ನಂಬರ್ ಅಥವಾ ಹೊಸ ಸಂಖ್ಯೆಯನ್ನ ತೆಗೆದುಕೊಳ್ಳುವ ಹಾಗಿಲ್ಲ. 4 ಎಂಬುದು ದೊಡ್ಡ ಸಂಖ್ಯೆ ಆಗಿದೆ, 3 ಎಂಬುದು ಚಿಕ್ಕ ಸಂಖ್ಯೆ ಆಗಿದೆ. ಹಾಗಾಗಿ 3ಅನ್ನ ತೆಗೆದುಕೊಳ್ತಿದ್ದೀನಿ. 3ಕ್ಕೆ ಎಷ್ಟು? 1 ಇದೆ 5 ಆಗ್ತಿದೆ ಅಂದ್ರೆ ಇಲ್ಲಿ 5ನ್ನ ಗುಣಾಕಾರ ಮಾಡಿದೀವಿ. ಇಲ್ಲೂ ಕೂಡ 5ನ್ನ ಗುಣಾಕಾರ ಮಾಡೋಣ. 3 5 15. ಹಾಗಾದ್ರೆ ಚಿಕ್ಕ ಸಂಖ್ಯೆ 15. ದೊಡ್ಡ ಸಂಖ್ಯೆ ಕೇಳಿದ್ರೆ 4ಅನ್ನ ತೆಗೆದುಕೊಳ್ಬೇಕು. 4 5 20. ದೊಡ್ಡ ಸಂಖ್ಯೆ 20 ಆಗ್ತಿತ್ತು.
ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ 15. ಅರ್ಥ ಆಗಿದೆ ಅನ್ಕೋತೀನಿ. ಈ ಒಂದು ಟ್ರಿಕ್ ಅಪ್ಲೈ ಆಗೋದು ಎರಡನ್ನ ಮೈನಸ್ ಮಾಡಿದ್ರೆ ಒಂದೇ ಬರ್ತಿದೆ, ಹಾಗಾಗಿ ಇದೇನಾದ್ರು ಡಿಫ್ರೆನ್ಸ್ ಬರ್ತಿದೆ ಅಂತ ಅಂದ್ರೆ ಈ ಒಂದು ಟ್ರಿಕ್ ಅಪ್ಲೈ ಆಗಲ್ಲ. ಅರ್ಥ ಆಗಿದೆ ಅನ್ಕೋತೀನಿ. ಇದು 2 ಅನುಪಾತವನ್ನ ಕಳೆದ್ರೆ 1 ಬರ್ತಿರೋದ್ರಿಂದ ಈ ಒಂದು ಟ್ರಿಕ್ ಅಪ್ಲೈ ಆಗುತ್ತೆ, ಇಲ್ಲಾಂದ್ರೆ ಈ ಟ್ರಿಕ್ ಅಪ್ಲೈ ಆಗಲ್ಲ. ಟ್ರಿಕ್ಸ್ ಅನ್ನ ಕಲ್ತ್ಕೋಬೇಕು. ಎಕ್ಸಾಮ್ ಅಲ್ಲಿ ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಬರಲ್ಲ ಅಂದ್ರೆ ನಾವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಕ್ಕಾಗಲ್ಲ. ಹಾಗಾಗಿ ಟ್ರಿಕ್ಸ್ ಗಳನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ, ಸೂತ್ರವನ್ನು ಕೂಡ ನೀಟಾಗಿ ಬರ್ದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎರಡು ಸಂಖ್ಯೆಗಳು 4:5 ಅನುಪಾತದಲ್ಲಿದೆ. ಪ್ರತಿಯೊಂದು ಸಂಖ್ಯೆಯಿಂದ 6 ಕಳೆದರೆ ಹೊಸ ಸಂಖ್ಯೆಗಳು 3:4 ಅನುಪಾತದಲ್ಲಿರುತ್ತವೆ. ಹಾಗಾದ್ರೆ ಚಿಕ್ಕ ಸಂಖ್ಯೆ ಯಾವುದು? ಸೇಮ್ ಅದೇ ರೀತಿ 2 ಸಂಖ್ಯೆ ಇದೆ, 4:5 ಇದು ಓಲ್ಡ್, ನ್ಯೂ ಬಂದು 3:4. ಪ್ರತಿಯೊಂದು ಸಂಖ್ಯೆಯಿಂದ 6 ಕಳೆದರೆ ಅಂತ ಕೊಟ್ಟಿದ್ದಾರೆ, ಇದು ನ್ಯೂ. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಇಲ್ಲಿ 4 ಇದೆ, 3 ಕಳೆದ್ರೆ 1 ಬರುತ್ತೆ. 5 ಇದೆ, 4 ಕಳೆದ್ರೆ 1 ಬರುತ್ತೆ. ಹಾಗಾಗಿ ಈ ಟ್ರಿಕ್ ಅಪ್ಲೈ ಆಗುತ್ತೆ. 1ಕ್ಕೆ 6 ಆದ್ರೆ ಚಿಕ್ಕ ಸಂಖ್ಯೆ ಅಂದ್ರೆ 4 ತೆಗೆದುಕೊಳ್ಬೇಕು. 4ಕ್ಕೆ ಎಷ್ಟು? 1 ಇದೆ, 6 ಆಗ್ತಿದೆ ಅಂದ್ರೆ 6 ಗುಣಾಕಾರ ಮಾಡಿದರೆ ಇಲ್ಲೂ ಕೂಡ 6 ಗುಣಾಕಾರ ಮಾಡಿ. 6 4 24. ಚಿಕ್ಕ ಸಂಖ್ಯೆ 24. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಇದು ಹೋಮ್ವರ್ಕ್ ಕ್ವಶನ್, ನೀವೇ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಹೋಗೋಣ. ಆ ಸೂತ್ರವನ್ನ ಬಳಕೆ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಟ್ರೈ ಮಾಡಿ. 6ರ ಮೊದಲ 20 ಗುಣಕಗಳ ಸರಾಸರಿ ಎಷ್ಟು? ಗುಣಕಗಳು ಅಂದ್ರೆ ಮಲ್ಟಿಪಲ್ಸ್. 6ರ ಮೊದಲ 20 ಅಂದ್ರೆ 6, 12, 18. ಅದೇ ರೀತಿ 20 ಗುಣಾಂಕಗಳ ಸರಾಸರಿಯನ್ನ ಕೇಳಿದ್ದಾರೆ. ಇದಕ್ಕೆ ಒಂದು ಸೂತ್ರ ಇದೆ. ನೀವು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡಿದ್ರೆ ತುಂಬಾ ಲೆಂತಿ ಆಗುತ್ತೆ, ಹಾಗಾಗಿ ಸೂತ್ರವನ್ನ ಬಳಕೆ ಮಾಡೋಣ. ಇಲ್ಲಿ ಎಕ್ಸ್ ಎಂಬುದು 6, ಎನ್ ಎಂಬುದು 20. ಯಾಕೆಂದ್ರೆ 20 ನಂಬರ್ ಕೇಳಿರೋದ್ರಿಂದ ಇಲ್ಲಿ ಎನ್ ಎಂಬುದು 20 ಆಗಿರುತ್ತೆ, ಎಕ್ಸ್ ಎಂಬುದು 6 ಆಗಿರುತ್ತೆ. ಸೂತ್ರ ಏನಪ್ಪಾ ಅಂದ್ರೆ ಎಕ್ಸ್ ಇಂಟು n+1 ಡಿವೈಡೆಡ್ ಬೈ 2. ಇಲ್ಲಿ ಎಕ್ಸ್ ಎಂಬುದು 6, ಎನ್ ಎಂಬುದು 20. ಸಾಲ್ವ್ ಮಾಡಿ. 6 ಇಂಟು ಎನ್ ಅಂದ್ರೆ 20, 20 + 1 21 ಡಿವೈಡೆಡ್ ಬೈ 2. 2 1 2, 2 3 6. 3 ಇಂಟು 21 ಗುಣಾಕಾರ ಮಾಡೋಣ. ಗುಣಾಕಾರ ಮಾಡಿ. 3 1 3, 3 2 6. ಸರಾಸರಿ 63. ಸೂತ್ರ ನೆನ್ಪಿಟ್ಕೊಳ್ಳಿ. ಎಕ್ಸ್ ಇಂಟು n+1 ಡಿವೈಡೆಡ್ ಬೈ 2. ಎಕ್ಸ್ ಅಂದ್ರೆ 6, ಎನ್ ಅಂದ್ರೆ 20. ಹನ್ನೆರಡರ ಮೊದಲ 11 ಗುಣಕಗಳ ಸರಾಸರಿ ಎಷ್ಟು? ಎಕ್ಸ್ ಎಂಬುದು 12, ಎನ್ ಎಂಬುದು 11 ಅಂದ್ರೆ 12, 24, 36. ಅದೇ ರೀತಿ 11 ಗುಣಕಗಳು. ಸೂತ್ರ ಗೊತ್ತಿದೆ, ಎಕ್ಸ್ ಇಂಟು n+1 ಡಿವೈಡೆಡ್ ಬೈ 2. ಎಕ್ಸ್ ಅಂದ್ರೆ 12, ಎನ್ ಅಂದ್ರೆ 11, 11 + 1 12 ಡಿವೈಡೆಡ್ ಬೈ 2. ಕಡಿತಗೊಳಿಸೋಣ. 2 1 2, 2 6 12, 12 72. ಸರಿಯಾದ ಉತ್ತರ ಆಪ್ಷನ್ ಎ 72.
ಇದು ಹೋಮ್ವರ್ಕ್ ಕ್ವಶನ್, ನೀವೇ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. 15 ಎಂಬುದು n, 8 ಎಂಬುದು x. ಸೂತ್ರವನ್ನ ಬಳಕೆ ಮಾಡಿಕೊಂಡು ಸಾಲ್ವ್ ಮಾಡಿ. ಈಗ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಹೋಗೋಣ. 12 ಮೀಟರ್ ಇಂಟು 4 ಮೀಟರ್ ಇಂಟು 3 ಮೀಟರ್ ಅಳತೆಯ ಕೋಣೆಯಲ್ಲಿ ಇಡಬಹುದಾದಂತಹ ಅತ್ಯಂತ ಉದ್ದವಾದ ಕಂಬದ ಉದ್ದ ಎಷ್ಟು? ಒಂದು ಘನಾಕೃತಿಯನ್ನು ತೆಗೆದುಕೊಳ್ತೀನಿ. ಇದೊಂದು ಘನಾಕೃತಿ. ಈ ಸೆಕ್ಷನ್ ಅನ್ನ ಕೇಳಿದ್ದಾರೆ. ಇದನ್ನ ಕರ್ಣ ಅಥವಾ ಡಯಾಗನಲ್ ಅಂತ ಕರಿತೀವಿ. ಸೂತ್ರ ಡಯಾಗನಲ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಅಂದ್ರೆ ಲೆಂತ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದ್ರೆ ಬ್ರೆಡ್ತ್ ಸ್ಕ್ವೇರ್, ಹೆಚ್ ಸ್ಕ್ವೇರ್ ಅಂದ್ರೆ ಹೈಟ್ ಸ್ಕ್ವೇರ್, ಉದ್ದ, ಅಗಲ ಹಾಗೂ ಎತ್ತರ. ಡಯಾಗನಲ್ ಇಸ್ ಈಕ್ವಲ್ ಟು ಲೆಂತ್ ಅಂದ್ರೆ 12 ಸ್ಕ್ವೇರ್ ಪ್ಲಸ್ ಬಿ ಬ್ರೆಡ್ತ್ ಅಂದ್ರೆ 4 ಸ್ಕ್ವೇರ್ ಪ್ಲಸ್ ಹೈಟ್ ಅಂದ್ರೆ 3 ಸ್ಕ್ವೇರ್. ಡಯಾಗನಲ್ ಇಸ್ ಈಕ್ವಲ್ ಟು 12 ಸ್ಕ್ವೇರ್ ಅಂದ್ರೆ 144, 4 ಸ್ಕ್ವೇರ್ ಅಂದ್ರೆ 16, 3 ಸ್ಕ್ವೇರ್ ಅಂದ್ರೆ 9. ಡಯಾಗನಲ್ ಇಸ್ ಈಕ್ವಲ್ ಟು ಎಲ್ಲವನ್ನ ಕೂಡ್ಸೋಣ. 6ಕ್ಕೆ 4 ಕೂಡ್ಸಿದ್ರೆ 10, 10 ಪ್ಲಸ್ 9 19, ಒಂದು ದಶಕ. ಇಲ್ಲಿ 4 5 6 1 ಹಾಗೆ ಬರ್ಕೋತೀನಿ. ಡಯಾಗನಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 169 ಅಂದ್ರೆ 13 ಆಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ 13 ಮೀಟರ್. ಈ ಸೂತ್ರ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಆಪ್ಟಿಟ್ಯೂಡ್ ಅಲ್ಲಿ ಸೂತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಸೂತ್ರವನ್ನ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿ, ಆವಾಗ ಸೂತ್ರಗಳು ನಿಮ್ಗೆ ಈಸಿಯಾಗಿ ನೆನಪಲ್ಲಿ ಇಟ್ಕೋಬಹುದು. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡಿ. 8 ಮೀಟರ್ ಇಂಟು 8 ಮೀಟರ್ ಇಂಟು 4 ಮೀಟರ್ ಅಳತೆಯ ಕೋಣೆಯಲ್ಲಿ ಇಡಬಹುದಾದ ಅತ್ಯಂತ ಉದ್ದವಾದ ಕಂಬದ ಉದ್ದ ಎಷ್ಟು? ಸೇಮ್ ಅದೇ ರೀತಿ ಡಯಾಗನಲ್ ಅಥವಾ ಕರ್ಣ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಡಯಾಗನಲ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್, 8 ಸ್ಕ್ವೇರ್ ಅಂದ್ರೆ 64 ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್, 8 ಸ್ಕ್ವೇರ್ ಅಂದ್ರೆ 64 ಪ್ಲಸ್ ಹೆಚ್ ಸ್ಕ್ವೇರ್ ಅಂದ್ರೆ 4, 4 ಸ್ಕ್ವೇರ್ ಅಂದ್ರೆ 16. ಡಯಾಗನಲ್ ಇಸ್ ಈಕ್ವಲ್ ಟು ಎಲ್ಲವನ್ನ ಕೂಡ್ಸೋಣ. 6 10 14, ಒಂದು ದಶಕ. 6 12 13 14. ಸ್ಕ್ವೇರ್ ರೂಟ್ ಆಫ್ 144 ಅಂದ್ರೆ ಡಯಾಗನಲ್ ಇಸ್ ಈಕ್ವಲ್ ಟು 12 ಆಗಿರುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ 12 ಮೀಟರ್. ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಒಬ್ಬ ವ್ಯಕ್ತಿಯು 40 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 120 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಮತ್ತು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹಿಂತಿರುಗಿದರೆ ಅವರ ಸರಾಸರಿ ವೇಗವನ್ನ ಕಂಡುಹಿಡಿಯಿರಿ. ಇಲ್ಲಿ ಸರಾಸರಿ ವೇಗವನ್ನ ಕೇಳಿದರೆ ಸೂತ್ರ ಹಾಕೊಳ್ಳೋಣ. ಆವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 2s2 into s1 divided by s2 plus s1. ಅಂದ್ರೆ ಎರಡು ವೇಗವನ್ನ ಕೊಟ್ಟಿದ್ದಾರೆ. ಮೊದಲನೇ ವೇಗವನ್ನ s1, ಎರಡನೇ ವೇಗವನ್ನ s2 ಅಂತ ಹಾಕೊಳ್ಳೋಣ. ಡಿವೈಡೆಡ್ ಬೈ ಎರಡು ವೇಗವನ್ನ ಕೂಡಿಸ್ಬೇಕು. ಇಲ್ಲಿ ದೂರ ಏನ್ ಕೊಟ್ಟಿದ್ದಾರೆ 120 ಕಿಲೋಮೀಟರ್, ಇದರ ಅವಶ್ಯಕತೆ ಇಲ್ಲ. s1 ಅಂದ್ರೆ 40 ಕಿಲೋಮೀಟರ್ ಪರ್ ಅವರ್, s2 ಅಂದ್ರೆ 60 ಕಿಲೋಮೀಟರ್ ಪರ್ ಅವರ್. ಸೂತ್ರ ಹಾಕೊಳ್ಳೋಣ. ಆವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 2 ಇಂಟು s2 ಅಂದ್ರೆ 60, s1 ಅಂದ್ರೆ 40 ಡಿವೈಡೆಡ್ ಬೈ ಎರಡನ್ನ ಕೂಡಿಸಿದ್ರೆ 100 ಬರುತ್ತೆ. ಡೈರೆಕ್ಟ್ ಆಗಿ ಹಾಕೋತೀನಿ 100. ಕಡಿತಗೊಳಿಸೋಣ. 2 ಕ್ಯಾನ್ಸಲ್ ಆಗುತ್ತೆ. 2 6 4 ಗುಣಾಕಾರ ಮಾಡೋಣ. 6 12, 12 4 48. ಆವರೇಜ್ ಸ್ಪೀಡ್ ಅಥವಾ ಸರಾಸರಿ ವೇಗ 48 ಕಿಲೋಮೀಟರ್ ಪರ್ ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ
ಕರೆಕ್ಟ್ ಆನ್ಸರ್ 48 ಕಿಲೋಮೀಟರ್ ಪರ್ ಗಂಟೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಸೂತ್ರ ಇಂಪಾರ್ಟೆಂಟ್. ಆವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 2s2 ಇಂಟು s1 ಡಿವೈಡೆಡ್ ಬೈ s2 ಪ್ಲಸ್ s1. ಸೇಮ್ ಅದೇ ರೀತಿ ಒಂದು ಕಾರು 50 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 150 ಕಿಲೋಮೀಟರ್ ದೂರವನ್ನು ಕ್ರಮಿಸಿ 30 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹಿಂತಿರುಗಿದರೆ ಸರಾಸರಿ ವೇಗವನ್ನ ಕಂಡುಹಿಡಿಯಿರಿ. ಅದೇ ಸೂತ್ರ ಹಾಕೋತೀನಿ. ಆವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 2s2 ಇಂಟು s1 ಡಿವೈಡೆಡ್ ಬೈ s2 ಪ್ಲಸ್ s1. ಆವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 2. s2 ಅಂದ್ರೆ 30, s1 ಅಂದ್ರೆ 50. ಮೊದಲು ಯಾವ್ದು ಕೊಟ್ಟಿರ್ತಾರೆ ಅದು s1, ನಂತರದಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದು s2. s2 30, s1 50 ಡಿವೈಡೆಡ್ ಬೈ s2 ಪ್ಲಸ್ s1 ಮಾಡಿದ್ರೆ 80. 0 0 ಕ್ಯಾನ್ಸಲ್, 2 1 2, 2 4 8. 30 ಇಂಟು 5 ಗುಣಾಕಾರ ಮಾಡೋಣ. ಆವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ 4. 4 1 4, 4 3 12, 4 7 28.5 ಕಿಲೋಮೀಟರ್ ಪರ್ ಅವರ್. ಸರಿಯಾದ ಉತ್ತರ ಆಪ್ಷನ್ ಬಿ 37.5 ಕಿಲೋಮೀಟರ್ ಪರ್ ಗಂಟೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೂತ್ರ ನೆನ್ಪಿಟ್ಕೊಂಡಿರಿ. ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಎ ಮತ್ತು ಬಿ ಒಟ್ಟಾಗಿ ಒಂದು ಕೆಲಸವನ್ನ 12 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಎ ಒಬ್ಬನೇ ಅದನ್ನು 20 ದಿನಗಳಲ್ಲಿ ಮಾಡಲು ಸಾಧ್ಯವಾದರೆ ಬಿ ಒಬ್ಬನೇ ಅದೇ ಕೆಲಸದ 2/3 ಭಾಗವನ್ನ ಡ್ಯಾಶ್ ದಿನಗಳಲ್ಲಿ ಮಾಡಬಹುದು. ಸ್ಟಾರ್ ಮಾರ್ಕ್ ಹಾಕೋಬಿಡಿ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಎ ಮತ್ತು ಬಿ ಒಟ್ಟಾಗಿ ಅಂದ್ರೆ ಎ ಪ್ಲಸ್ ಬಿ ಒಟ್ಟಾಗಿ 12 ದಿನಗಳಲ್ಲಿ ಕೆಲಸವನ್ನ ಮುಗಿಸುತ್ತಾರೆ. ಎ ಒಬ್ಬನೇ ಅಂದ್ರೆ ಎ ಒಬ್ಬನೇ 20 ದಿನಗಳಲ್ಲಿ ಕೆಲಸವನ್ನ ಮುಗಿಸುತ್ತಾನೆ. ಹಾಗಾದ್ರೆ ಬಿ ಒಬ್ಬನೇ ಅದೇ ಕೆಲಸದ 3/2 ಅಂದ್ರೆ 3/2 ಭಾಗವನ್ನ ಎಷ್ಟು ದಿನಗಳಲ್ಲಿ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಇದೆರಡರ ಲಾಸಹವನ್ನ ತೆಗೆದುಕೊಳ್ಳೋಣ. ಮೊದಲು 12 ಮತ್ತು 20ರ ಲಾಸಹ 60. 12 ಇಲ್ಲಿ 60, 23 60. ಎ ಮತ್ತು ಬಿ 5 ಆದ್ರೆ ಎ ಅನ್ನೋದು 3 ಆದ್ರೆ ಬಿ ಅನ್ನೋದು 2 ಆಗಿರ್ಲೇಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಎ ಪ್ಲಸ್ ಬಿ 5 ಆದ್ರೆ ಎ ಅನ್ನೋದು 3 ಆದ್ರೆ 5ರಲ್ಲಿ 3 ಆದ್ರೆ 2, ಬಿ ಅನ್ನೋದು 2 ಆಗಿರ್ಲೇಬೇಕು. ಅವ್ರ ಕ್ವಶನ್ ಅಲ್ಲಿ ಕೇಳ್ತಿರೋದು ಬಿ ಒಬ್ಬನೇ ಅದೇ ಕೆಲಸದ 3/2 ಅಂದ್ರೆ ಒಟ್ಟು ಕೆಲಸ 60 ಡಿವೈಡೆಡ್ ಬೈ ಬಿ. ಬಿ ಬಂದು 2 ಆಗಿರುತ್ತೆ. ಇಲ್ಲಿ 3/2 ಅಂತ ಕೊಟ್ಟಿರೋದ್ರಿಂದ ಅದನ್ನ ಉಲ್ಟಾ ಮಾಡ್ಕೋಬೇಕಾಗುತ್ತೆ. 2/3. 2 2 ಕ್ಯಾನ್ಸಲ್, 3 1 3, 3 2 6 0 ಹಾಗೆ ಬರ್ಕೋತೀನಿ. ಹಾಗಾದ್ರೆ ಬಿ ಒಬ್ಬನೇ 3/2 ಭಾಗವನ್ನ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎ ಮತ್ತು ಬಿ ಒಟ್ಟಾಗಿ 15 ದಿನಗಳಲ್ಲಿ, ಎ ಒಬ್ಬನೇ 20 ದಿನಗಳಲ್ಲಿ. ಹಾಗಾದ್ರೆ ಬಿ ಒಬ್ಬನೇ ಅದೇ ಕೆಲಸದ 5/4 ಭಾಗವನ್ನ ಡ್ಯಾಶ್ ದಿನಗಳಲ್ಲಿ ಮಾಡಬಹುದು. ಸೇಮ್ ಅದೇ ರೀತಿ ಇದೆ ಕ್ವಶನ್. ಎ ಪ್ಲಸ್ ಬಿ 15 ದಿನಗಳು, ಎ ಒಬ್ಬನೇ 20 ದಿನಗಳು. ಲಾಸಹ ಕಂಡಿಡ್ಕೊಳ್ಳೋಣ. 15 ಮತ್ತು 20ರ ಲಾಸಹ 15 4 60, 23 60. ಬಿ ಒಬ್ಬನೇ ಒಟ್ಟು ಕೆಲಸ 60 ಡಿವೈಡೆಡ್ ಬೈ ಎ ಪ್ಲಸ್ ಬಿ
4, ಎ ಅನ್ನೋದು 3 ಆದರೆ ಬಿ ಅನ್ನೋದು 1 ಆಗಿರಲೇಬೇಕು. ಯಾಕಂದ್ರೆ 2 ಕೂಡಿಸಿದ್ರೆ 4 ಬರುತ್ತೆ. ಹಾಗಾಗಿ ಎ 3 ಬಿ 1. ಅವರು ಬಿ ಕೇಳಿರೋದ್ರಿಂದ 60/1. 5ನೇ 4 ಅಂತ ಕೇಳಿರೋದ್ರಿಂದ ಇದನ್ನ ಉಲ್ಟಾ ಮಾಡ್ಕೋಬೇಕಾಗುತ್ತೆ. 4/5. 5 1 5, 5 1 5, 1 ದಶಕ 5 2 10. 12 × 4, 12 4 48 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 48 ದಿನಗಳು. ಇದು ಹೋಮ್ವರ್ಕ್ ಕ್ವಶನ್ ಆಗಿದೆ. ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಹೋಗೋಣ. ಹದಿನೈದು ವಿದ್ಯಾರ್ಥಿಗಳ ಒಂದು ಗುಂಪಿನ ಸರಾಸರಿ ತೂಕ 40 ಕಿಲೋಗ್ರಾಂ ಆಗಿದೆ. ಶಿಕ್ಷಕರ ತೂಕವನ್ನ ಸೇರಿಸಿದರೆ ಸರಾಸರಿ ತೂಕವು 2 ಕಿಲೋಗ್ರಾಂ ಹೆಚ್ಚಾಗುತ್ತದೆ. ಹಾಗಾದ್ರೆ ಶಿಕ್ಷಕರ ತೂಕ ಎಷ್ಟು? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸರಾಸರಿ ತೂಕ 40. 15 ವಿದ್ಯಾರ್ಥಿಗಳು, ಸರಾಸರಿ ತೂಕ 40 ಕಿಲೋಗ್ರಾಂ ಅಂದ್ರೆ ಕೆಜಿ. 15ಕ್ಕೆ 1 ಕೂಡಿಸಿ 16. ಸರಾಸರಿ ತೂಕವು 2 ಕಿಲೋಗ್ರಾಂ ಹೆಚ್ಚಾಗುತ್ತದೆ. ಆಲ್ರೆಡಿ 40 ಕೆಜಿ ಇದೆ, ಇದಕ್ಕೆ 2 ಕೆಜಿ ಹೆಚ್ಚಾಗುತ್ತದೆ ಅಂದ್ರೆ 42 ಕೆಜಿ ಆಗುತ್ತೆ. ಶಾರ್ಟ್ ಟ್ರಿಕ್ಸ್ ನ ಮೂಲಕ ಸಾಲ್ವ್ ಮಾಡೋಣ. ಈಗ ಸಾಲ್ವ್ ಮಾಡೋಣ. 15 ವಿದ್ಯಾರ್ಥಿಗಳ ಸರಾಸರಿ 40 ಕೆಜಿ, 40 ಕೆಜಿ ಪ್ಲಸ್ 15 ವಿದ್ಯಾರ್ಥಿಗಳಿದ್ದಾರೆ. ಶಿಕ್ಷಕರನ್ನ ಕೂಡಿಸೋದ್ರಿಂದ 16 ಆಗುತ್ತೆ. 16 × 2 ಕಿಲೋಗ್ರಾಂ ಹೆಚ್ಚಾಗುತ್ತೆ ಅಂತ ಕೊಟ್ಟಿರೋದ್ರಿಂದ 16 × 2 ಮಾಡಬೇಕು. ಇದು ಶಾರ್ಟ್ ಟ್ರಿಕ್ಸ್. 40 ಪ್ಲಸ್ 16 32. 2 ಕೂಡಿಸಿ 2 ಕೂಡಿಸಿದ್ರೆ 72 ಕೆಜಿ. ಸರಿಯಾದ ಉತ್ತರ ಆಪ್ಷನ್ ಬಿ 72 ಕೆಜಿ. ಅರ್ಥ ಆಗಿದೆ ಅನ್ಕೋತೀನಿ. ಈ 40 ಎಂಬುದು 15 ವಿದ್ಯಾರ್ಥಿಗಳ ಸರಾಸರಿ ತೂಕ, 16 ಎಂಬುದು ಒಟ್ಟು ಮಂದಿ, 2 ಎಂಬುದು ಸರಾಸರಿ ತೂಕ ಹೆಚ್ಚಾಗಿರೋದು. ಇದೆಲ್ಲವನ್ನ ಕೂಡಿಸಿದ್ರೆ 72 ಕೆಜಿ ಶಿಕ್ಷಕರ ಒಂದು ತೂಕ ಆಗಿದೆ. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡಿ. 20 ಹುಡುಗರ ಒಂದು ಗುಂಪಿನ ಸರಾಸರಿ ತೂಕ 55 ಕಿಲೋಗ್ರಾಂ ಆಗಿದೆ. ತರಬೇತುದಾರರ ತೂಕವನ್ನ ಸೇರಿಸಿದರೆ ಸರಾಸರಿ ತೂಕವು 1 ಕಿಲೋಗ್ರಾಂ ಹೆಚ್ಚಾಗುತ್ತದೆ. ಹಾಗಾದ್ರೆ ತರಬೇತುದಾರರ ತೂಕ ಎಷ್ಟು? ಸೇಮ್ ಅದೇ ರೀತಿ 20 ಹುಡುಗರ ಸರಾಸರಿ 55 ಕೆಜಿ. ತರಬೇತುದಾರರ ತೂಕ ಸೇರಿಸೋದ್ರಿಂದ 20 + 1 21 ಮಂದಿ ಆಗುತ್ತೆ. ಇಲ್ಲಿ ಪ್ಲಸ್ 1 ಕಿಲೋಗ್ರಾಂ ತೂಕ ಹೆಚ್ಚಾಗುತ್ತೆ ಅಂತ ಕೊಟ್ಟಿರೋದ್ರಿಂದ 55 + 1 56 ಕೆಜಿ. ಈಗ ಸೂತ್ರವನ್ನ ಬಳಕೆ ಮಾಡೋಣ. ಈಗ ಟ್ರಿಕ್ಸ್ ಅನ್ನ ಅಪ್ಲೈ ಮಾಡೋಣ. 20 ಹುಡುಗರ ಸರಾಸರಿ 55 ಪ್ಲಸ್ ಟೋಟಲ್ ಆಗಿ ಒಟ್ಟು ಮಂದಿ 21 ಮಂದಿ, 1 ಕೆಜಿ ಹೆಚ್ಚಾಗಿರೋದ್ರಿಂದ ಇಂಟು 1. 55 ಪ್ಲಸ್ 21 × 1 21 ಕೂಡಿಸಿ 6 7. ತರಬೇತುದಾರರ ತೂಕ 76 ಕೆಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಇದು ಹೋಮ್ವರ್ಕ್ ಕ್ವಶನ್. ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. 20%, 30% ಮತ್ತು 50%ನ ಅನುಕ್ರಮ ರಿಯಾಯಿತಿಗಳಿಗೆ ಸಮನಾದ ಒಂದೇ ರಿಯಾಯಿತಿಯನ್ನ ಕಂಡುಹಿಡಿಯಿರಿ. ಅನುಕ್ರಮ ರಿಯಾಯಿತಿ ಅಂದ್ರೆ ಸಕ್ಸೆಸಿವ್ ಡಿಸ್ಕೌಂಟ್.
ಸ್ಟಾರ್ ಮಾರ್ಕ್ ಹಾಕೋಬೇಡಿ. ಈ ರೀತಿ ಕ್ವಶನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಈ 20%, 30%, 50% ಅನುಕ್ರಮ ರಿಯಾಯಿತಿಗಳನ್ನ ನಾವು 100% ಅಂತ ತೆಗೆದುಕೊಳ್ಳೋಣ. 100%ಕ್ಕೆ 20% ರಿಯಾಯಿತಿ ಅಂದ್ರೆ 100ರಲ್ಲಿ 20% ಹೋದ್ರೆ ಉಳಿದಿದ್ದು 80%. ಅದೇ ರೀತಿ 100%ಕ್ಕೆ 30% ರಿಯಾಯಿತಿ ಅಂದ್ರೆ 70%. 100%ಕ್ಕೆ 50% ರಿಯಾಯಿತಿ ಅಂದ್ರೆ 100ರಲ್ಲಿ 50% ಹೋದ್ರೆ ಉಳಿದಿದ್ದು 50%. ಇದು ಇಂಪಾರ್ಟೆಂಟ್. 80%, 70% ಹಾಗೂ 50%. 100 ಅಂತ ತೆಗೆದುಕೊಳ್ತೀನಿ. 100ಕ್ಕೆ 80% ಅಂದ್ರೆ 80/100 ಇಂಟು 70% ಅಂದ್ರೆ 70/100. 50% ಅಂದ್ರೆ 50/100. ಈಗ ಕಡಿತಗೊಳಿಸೋಣ. 100 100 ಕ್ಯಾನ್ಸಲ್, 2 0 ಕ್ಯಾನ್ಸಲ್ ಆಗುತ್ತೆ. 50 1 50, 52 100, 2 1 2, 2 4 8, ಉಳಿದಿದ್ದು 4 7, 7 4 28%. ಈ 28% ಏನಿದೆ ಇದು ಸಮಾನವಾದ ಒಂದೇ ರಿಯಾಯಿತಿ ಆಗಿರೋದಿಲ್ಲ. ಯಾಕೆಂದ್ರೆ ನಾವಿಲ್ಲಿ 100% ಅಂತ ತೆಗೆದುಕೊಂಡಿರೋದ್ರಿಂದ 100 ಮೈನಸ್ 28% ಮಾಡಬೇಕು. ಮಾಡಿದ್ರೆ 72% ಒಂದೇ ಸಮಾನವಾದ ರಿಯಾಯಿತಿ ಆಗಿರುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. 100% ತೆಗೆದುಕೊಳ್ತೀವಿ. ಡಿಸ್ಕೌಂಟ್ ಅಥವಾ ರಿಯಾಯಿತಿ 20%, ಉಳಿದಿದ್ದು 80, 70 ಹಾಗೂ 50. ಇದನ್ನ 100 ಅಂದ್ರೆ ಒಂದು ಗೆಸ್ ಮೇಲೆ 100 ಅಂತ ಹಾಕೋತೀವಿ. ಯಾಕಂದ್ರೆ ಅವ್ರು ಎಷ್ಟು ಅಂತ ಕೊಟ್ಟಿಲ್ದಿರೋ ಕಾರಣ ನಾವೇ ಒಂದು ಅಂದಾಜ್ ಮೇಲೆ 100 ಅಂತ ಹಾಕೊಂಡಿದೀವಿ. 80%, 70%, 50%. 28% ಬರುತ್ತೆ. 28%ವನ್ನ 100ರಿಂದ ಕಳೆದ್ರೆ ಉಳಿದಿದ್ದು 72%. ಹತ್ತು ಶೇಕಡ, 20%, 50% ಅನುಕ್ರಮ ರಿಯಾಯಿತಿಗಳಿಗೆ ಸಮಾನವಾದ ಒಂದೇ ರಿಯಾಯಿತಿಯನ್ನ ಕಂಡುಹಿಡಿಯಿರಿ. ಸೇಮ್ ಅದೇ ರೀತಿ ಅಮೌಂಟ್ ಅನ್ನ 100 ಅಂತ ತೆಗೆದುಕೊಳ್ತೀನಿ. 10%, 100ರಲ್ಲಿ 10% ಹೋದ್ರೆ 90%. ಅದೇ ರೀತಿ 20%, 100ರಲ್ಲಿ 20% ಹೋದ್ರೆ ಉಳಿದಿದ್ದು 80%. ಮತ್ತೆ 100ರಲ್ಲಿ 50% ಹೋದ್ರೆ ಉಳಿದಿದ್ದು 50%. 90%, 80%, 50%. 90% ಅಂದ್ರೆ 90/100 ಇಂಟು 80% ಅಂದ್ರೆ 80/100. 50% ಅಂದ್ರೆ 50/100. ಕಡಿತಗೊಳಿಸೋಣ. 100 100 ಕ್ಯಾನ್ಸಲ್, 2 0 2 0 ಕ್ಯಾನ್ಸಲ್. 51 50, 52 100, 2 1 2, 2 4 8, 9 ಇದೆ 4 ಇದೆ 36%. 36% ಆಗೋದಿಲ್ಲ. 100ರಲ್ಲಿ 36%ನ ಕಳಿಬೇಕು. ಕಳೀರಿ. 64%. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. 36% ಅಂತ ತೆಗೆದುಕೊಳ್ಳೋ ಹಾಗಿಲ್ಲ. 100% ಇಲ್ಲಿ ತೆಗೆದುಕೊಂಡಿರೋದ್ರಿಂದ 100% ಮೈನಸ್ 36% ಮಾಡಬೇಕು. ಅವಾಗ ಸಮಾನವಾದ ಒಂದೇ ರಿಯಾಯಿತಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಮಾಹಿತಿ 10 ಇಂಪಾರ್ಟೆಂಟ್ ಕ್ವಶನ್ಸ್ನ ಬಗ್ಗೆ ಆಗಿರುತ್ತೆ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫೈ ಆಗಿರಿ.